ಅಲ್ಲ ಸ್ನೇಹಿತರೆ, ಇವತ್ತು ಸ್ನೇಹಿತರೆ ಒಂದು ಈ ಚಳಿಗಾಲಕ್ಕೆ ಎಲ್ಲರೂ ಮಾಡಿ ತಿನ್ನಲೇಬೇಕಾದಂಥ ರೆಸಿಪಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಹುರುಳಿಕಾಳು ತೊಕ್ಕು ಸ್ನೇಹಿತರೆ, ಸಾಂಬಾರಾಗಿಯೇ ಸ್ವೀಟ್ ಎರಡೂ ಒಂದೇ ಇದರಲ್ಲಿ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅದಕ್ಕೋಸ್ಕರ 1 ಕಪ್ ಸ್ನೇಹಿತರೆ, ನೋಡಿ ಇದರಲ್ಲಿ 1 ಕಪ್ಪಷ್ಟು 1/4 kg ಹೆಚ್ಚಿಗೆ ಇದೆ ಸ್ನೇಹಿತರೆ. ಹುರುಳಿಕಾಳು ಬಂದ್ಬಿಟ್ಟು ಹುರುಳಿಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಯಾವಾಗಲೂ ನನ್ನ ಮಗನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಬಂದ್ಬಿಟ್ಟು ತುಂಬಾ ಇಷ್ಟ, ನನಗೂ ತುಂಬ ಇಷ್ಟ, ಹಾಗೆ ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ. ಅವರು ಚಿಕ್ಕವರಿಗೆ ಅವ್ರ ಪಪ್ಪ ಮಗನಿಗೆ ಬಂದ್ಬಿಟ್ಟು ಅವರಿಗೇನಷ್ಟು ಇಷ್ಟ ಆಗಲ್ಲ, ಆದರೆ ಅವ್ರಿಗೆ ಸಾಂಬಾರು ಇಷ್ಟ ಸ್ನೇಹಿತರೆ. ನಮಗೆ ಹುರುಳಿಕಾಳು ತೊಕ್ಕು ಇಷ್ಟ ಆದರೆ ಅವರಿಬ್ಬರಿಗೂ ಸಾಂಬಾರು ಇಷ್ಟ. ಹಾಗೆಯೇ ಹುರುಳಿಕಾಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದು ಹೋದ ವರ್ಷದ್ದು ನಮ್ಮ ಹೊಲದಲ್ಲಿ ಬೆಳೆದಿದ್ದಂಥ ಹುರುಳಿಕಾಳು ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ಇದೆ. ಈಗ ಒಂದು ರೆಸಿಪಿ ಮಾಡೋಣ ಸ್ನೇಹಿತರೆ, ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ಇದನ್ನು 1-2 ಸಲ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ, ಯಾಕಂದರೆ ಇದರಲ್ಲಿ ಹುರುಳಿಕಾಳನ್ನು ಸ್ನೇಹಿತರೆ ಚೆನ್ನಾಗಿ ತೊಳ್ಕೊಳ್ಬೇಕು. 1-2-3 ಸಲ ತೊಳೆದ್ರೂ ಒಳ್ಳೆಯದೇ, ಯಾಕಂದರೆ ಧೂಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಸ್ನೇಹಿತರೆ. ಅಷ್ಟೇನೇನಿಲ್ಲ. ಮತ್ತು ನೀವು ಇದನ್ನೆಲ್ಲ ಆರಿಸ್ಕೊಳ್ಬೇಕು, ಕಲ್ಲು ಏನಾದರೂ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ತೊಳಿಬೇಕು. ಇದು ಬಂದ್ಬಿಟ್ಟು ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಮಾಡುವಂಥದ್ದು ಸ್ನೇಹಿತರೆ. ಹೊಸ ಹುರುಳಿಕಾಳಿಂದ ನಾನು ಅದನ್ನು ತೋರಿಸ್ತೀನಿ ಸ್ನೇಹಿತರೆ. ಹೊಸ ಹುರುಳಿಕಾಳು ಸಂಕ್ರಾಂತಿ ಹಬ್ಬಕ್ಕೆ ಖಂಡಿತವಾಗ್ಲೂ ಹೋದ ಸಲನೂ ಬಂದಿತ್ತು, ಈ ಸಲನೂ ಬರುತ್ತೆ ಸ್ನೇಹಿತರೆ. ಇದು ಹಳೆ ಹುರುಳಿಕಾಳಲ್ಲ, ಹಾಗಾಗಿ ತುಂಬ ದಿನದಿಂದ ನನಗೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಮಗನೂ ಕೇಳ್ತಾ ಇದ್ದ, ಹಾಗಾಗಿ ಮಗನಿಗೆ ತುಂಬ ಇಷ್ಟ ಇರೋದ್ರಿಂದ ಯಾವಾಗಲೂ ಕೇಳ್ತಾ ಇರ್ತಾನೆ ಸ್ನೇಹಿತರೆ, ಅಮ್ಮ ಮಾಡ್ತೀಯಾ ಹುರುಳಿಕಾಳು ಮುದ್ದೆ ಮಾಡ್ತೀಯಾ ಅಂತ. ಹಾಗಾಗಿ ಮಾಡಿಕೊಡ್ತೀನಪ್ಪ ಅಂತ ಹೇಳ್ತಿರ್ತೀನಿ. ನಾನು ವರ್ಷದಲ್ಲಿ ಅಂತೂ ಒಂದು ಸಲ ಇಲ್ಲ ಸ್ನೇಹಿತರೆ, ನೆನಪು ಮಾಡಿಕೊಂಡೆ ಅಂತಂದ್ರೂ ಖಂಡಿತವಾಗ್ಲೂ ಮಾಡ್ತಾನೆ ಇರ್ತೀನಿ. ವರ್ಷಕ್ಕೂ ಒಂದು 4-5 ಸಲ ಆದರೂ ಮಾಡ್ಕೊಂಡು ತಿಂತಿರ್ತೀನಿ ಸ್ನೇಹಿತರೆ. ಇವತ್ತು ಮಾಡಬೇಕನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಂಡಾಯ್ತು ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ, ಹೆಚ್ಚಿಗೆ ಸೇರಿಸಬಾರ್ದು, ಸ್ವಲ್ಪ ಸೇರಿಸ್ಬೇಕಷ್ಟೇ. ಈಗ ಇದನ್ನು ಒಂದು 3-4 ವಿಸಿಲ್ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ, ಯಾಕಂದರೆ ಚೆನ್ನಾಗಿ ಇದು ಬೇಯಬೇಕು. ಹಾಗಾಗಿ ಕಾಳು ಚೆನ್ನಾಗಿ ಬೆಂದಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೆಗಡಿ, ಕೆಮ್ಮು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇವತ್ತು ಮಾಡ್ತೀನಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಸಾಂಬಾರು ಮಾಡೋದಕ್ಕೆ ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಈರುಳ್ಳಿ ಸ್ನೇಹಿತರೆ, 1 ಗೆಡ್ಡೆ ಹಾಕೋಬೋದು, ಇಲ್ಲ ಚಿಕ್ಕದಿತ್ತಂದರೆ 2 ಹಾಕೊಳ್ಬೋದು. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮುಂಚೆ ಎಲ್ಲ ನಮ್ಮ ಮನೇಲಿ ಮಾಡೋ ಟೈಮಿಗೆಲ್ಲ ಎಲ್ಲರೂ ಅಷ್ಟೇ ಸ್ನೇಹಿತರೆ, ಒಳಗೆ ಕೆಂಡ ಇರೋದಲ್ವಾ, ಅದ್ರ ಬಿಸಿಯಲ್ಲೇ ಅದನ್ನು ಸುಟ್ಟುಬಿಟ್ಟು ಹಾಕಿ ಮಾಡ್ತಾ ಇದ್ರು, ಸಖತ್ತಾಗಿರೋದು ಸ್ನೇಹಿತರೆ. ಇಲ್ಲಿ ನಮಗ ಅನುಕೂಲ ಇಲ್ಲ, ಆದರೆ ಗ್ಯಾಸಲ್ಲೆಲ್ಲ ಸುಟ್ಕೊಳ್ಳೋದು ಬೇಡ ಅಂತೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಬಂದ್ಬಿಟ್ಟು 1 ಸ್ಪೂನಷ್ಟು ಜೀರಿಗೆ ಸ್ನೇಹಿತರೆ, ಹಾಗೇನೆ 1 ಏಲಕ್ಕಿ, ಸ್ವಲ್ಪ ಚಕ್ಕೆ, ಹಾಗೇನೆ 1-2 ಲವಂಗ, ಮತ್ತೆ 1/4 ಸ್ಪೂನಷ್ಟು ಮೆಣಸು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು, ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಹಾಗಾಗಿ ಇದೇನೆ ನಮಗೆ ನೆಗಡಿ ಕೆಮ್ಮಿಗೆಲ್ಲ ಏನು ರಾಮಬಾಣ ಅಂತ ಹೇಳಿದ್ನಲ್ವಾ, ಇದರಿಂದನೇ ಸ್ನೇಹಿತರೆ. ನಂತರ ಇಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 1/4 ಸ್ಪೂನಷ್ಟು ಸ್ನೇಹಿತರೆ ಮೆಂತ್ಯ ಸ್ನೇಹಿತರೆ. ಮೆಂತ್ಯ ಈ ಹುರುಳಿಕಾಳು ಸಾಂಬಾರು ಏನು ಇದು ಮಾಡ್ತೀವಲ್ವಾ, ಇದು ಕಟ್ ಸಾಂಬಾರು ಮಾಡಿದಾಗ ಮೆಂತ್ಯ ಸೇರಿಸ್ಕೊಳ್ಳೇಬೇಕಂತ ಹೇಳ್ತಾರೆ. ಹಾಗಾಗಿ 1/4 ಸ್ಪೂನಷ್ಟು ಮೆಂತ್ಯನ ಚಟಪಟ ಅಂತ ಹೇಳಿ ಹುರ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ಇದಕ್ಕೆ ಬಂದು ಮೇನ್ ಖಾರ ಬೇಕಲ್ಲ ಸ್ನೇಹಿತರೆ, ಹಾಗಾಗಿ ಬ್ಯಾಡಗಿ ಮೆಣಸಿಕಾಯಿ ನಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಬೋದು ಸ್ನೇಹಿತರೆ, ಖಾರಕ್ಕೆ ಅನುಗುಣವಾಗಿ ಸ್ನೇಹಿತರೆ. ನಾನಿಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾಗೇನೆ ಮುರಿದಾಕ್ಬಿಡ್ತೀನಿ, 1-2 ರುಬ್ಕೊಳ್ತೀನಿ ಸ್ನೇಹಿತರೆ. ಏನಕ್ಕಂದ್ರೆ ಇದು ಬ್ಯಾಡಗಿ ಮೆಣಸಿಕಾಯಿ ಬಂದಷ್ಟು ಖಾರ ಇರಲ್ವಲ್ಲ, ಹಾಗಾಗಿ ಸ್ವಲ್ಪ ಖಾರ ಬೇಕು, ಮತ್ತೆ ಸಾಂಬಾರು ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರುಬ್ಕೊಳ್ತೀನಿ, ಮತ್ತೆ ಸ್ವಲ್ಪ ಹಾಗೆ ಒಗ್ಗರಣೆ ಸೇರಿಸ್ತೀನಿ. ನೋಡಿ ಎಲ್ಲ ಹುರ್ಕೊಂಡಿದ್ದ ನಂತರದಲ್ಲಿ ಈ ರೀತಿಯಾಗಿದೆ ಸ್ನೇಹಿತರೆ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತೆ ಅರಿಶಿನ ಪುಡಿ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಮತ್ತೆ ಬೇಯಿಸಿಟ್ಕೊಂಡಿರುವಂತ ಹುರುಳಿಕಾಳು ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕೊಂಡಿದೀವಿ. ಏನಂದ್ರೆ ಹೋಳಿಗೆ ಸಾಂಬಾರು ಮಾಡಿದ ರೀತಿನೇ ಸ್ನೇಹಿತರೆ, ಆದ್ರೆ ಇಲ್ಲಿ ಸ್ವಲ್ಪ ಇದು
ಮೆಂತ್ಯ ಎಲ್ಲ ಸೇರಿಸ್ಕೊಳ್ತೀವಲ್ವ ಅದೊಂದೇನೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೆಲ್ಲವನ್ನು ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಎಲ್ಲ ನುಣ್ಣಗಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ಒಂದೊಂದೇ ಸಾಮಗ್ರಿಗಳನ್ನು ನಾವು ಹಾಕ್ಕೊಂಡು ರುಬ್ಕೊಳ್ಬೇಕು. ನಂತರ ಅದೇ ಸಪ್ಪೆಸರು ಇರುತ್ತಲ್ಲ ಹಾಗೇನೆ ಕಲ್ಲಲ್ಲಿ ರುಬ್ಬುವಾಗ ಏನ್ ಗೊತ್ತಾ ಸ್ನೇಹಿತರೆ, ನೀರ್ ಹೆಚ್ಚಿಗೆನೂ ಹಾಕೊಳ್ಬಾರ್ದು ಸ್ನೇಹಿತರೆ. ನೀರ್ ಹೆಚ್ಚಿಗೆ ತೋಳೋದಿಲ್ಲ ಇದು. ಸ್ವಲ್ಪ ಸ್ವಲ್ಪ ಚುಮ್ಕಿಸ್ಕೊಳ್ತಾ ಇರ್ಬೇಕಷ್ಟೇ ಸ್ನೇಹಿತರೆ. ಹೆಚ್ಚಿಗೆ ನೀರ್ ಹಾಕೊಂಡು ನಾವೇನಾದ್ರೂ ರುಬ್ಬಕ್ ಹೋದ್ರೆ ಕಣ್ಣಿಗೆ, ಮೈಗೆ, ಕೈಗೆ, ಗೋಡಿಗೆ ಎಲ್ಲ ಸಿಡಿಸ್ಕೊಂಡು ಪಂಚಾಯಿತಿ ಎದ್ದು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಈ ತರದ ಅನುಭವಗಳು ತುಂಬಾ ಆಗಿದೆ. ಅದಕ್ಕೋಸ್ಕರ ನಂತರ ಇಲ್ಲಿ ಹುಳ್ಳಿಕಾಳು ಹಾಕೊಳ್ತಾ ಇದೀನಿ ನೋಡಿ ಸ್ನೇಹಿತರೆ. ಇದನ್ನು ಅಷ್ಟೇನೆ ಒಂದೊಂದು ಏನಕ್ಕಂದ್ರೆ ಫಸ್ಟ್ ಯಾವ್ದು ನಮಗೆ ನುಣುಪಾಗೋದಿಲ್ಲಲ್ಲ ಬೇಗ, ಆ ತರದನ್ನ ನಾವು ಹಾಕೊಂಡು ರುಬ್ಕೊಳ್ಬೇಕು. ಅಂದ್ರೆ ಇದೆಲ್ಲ ಬೇಗ ನುಣಗಾಗ್ಬಿಡುತ್ತಲ್ಲ, ನಂತರದಲ್ಲಿ ಹಾಕೊಳ್ಬೇಕು ಸ್ನೇಹಿತರೆ. ನನಗೆ ಇದಕ್ಕಿಂತ ಸ್ನೇಹಿತರೆ ಇನ್ನೊಂದು ಬಂಡೆ ಇರುತ್ತಲ್ವಾ, ಅದ್ರಲ್ಲಿ ರುಬ್ಬೋದು ಇಷ್ಟ, ತುಂಬಾ ಇಷ್ಟ ನನಗೆ. ಅದ್ರಲ್ಲಿ ನೀರ್ ತೆಗಿತೀವಲ್ವಾ, ಅದು ನನಗೆ ತುಂಬಾ ಇಷ್ಟ ಇದಕ್ಕಿಂತ. ಅಂದ್ರೆ ಎಲ್ಲದ್ರಲ್ಲೂ ರುಬ್ಬಿರೋದ್ರಿಂದ ಖುಷಿ ಇದೆ ಸ್ನೇಹಿತರೆ, ಖಂಡಿತವಾಗ್ಲು. ನಂತರ ಇಲ್ಲಿ ಬಂದ್ಬಿಟ್ಟು ನೋಡಿ ಎಲ್ಲ ಆಗಿದೆ. ಹುಣಸೆ ಹಣ್ಣನ್ನು ಹಾಕಿ ರುಬ್ಕೊಂಡಿದೀನಿ. ಕೆಲವೊಬ್ಬರಿಗೆ ಹುಣಸೆ ಹಣ್ಣು ಹುಳಿ ಹಿಂಡ್ತಾರೆ, ಆ ರೀತಿನೂ ಮಾಡ್ಕೊಳ್ಬೋದು. ನನಗೆ ರುಬ್ಬಿದಾಗ್ಲೇನೆ ಅದ್ರ ಸಾಂಬಾರ್ ರುಚಿ ಹೆಚ್ಚಾಗುವಂಥದ್ದು, ಹಾಗಾಗಿ ನಾನು ಆ ರೀತಿನೇ ಮಾಡುವಂಥದ್ದು ಸ್ನೇಹಿತರೆ. ಅದೆಲ್ಲ ಮಸಾಲೆ ರುಬ್ಬಿದಾಗಿದ್ದ ನಂತರದಲ್ಲಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಸೇರಿಸ್ಕೊಂಡು ನಂತರ ಅದು ಬಿಸಿಯಾಗಿದ್ದ ನಂತರ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು. ಸೇಮ್ ನಾವು ಹೋಳಿಗೆ ಸಾಂಬಾರಿಗೆಲ್ಲ ಯಾವ ರೀತಿ ಒಗ್ಗರಣೆ ಹಾಕೊಳ್ತೀವಲ್ವ ಆ ರೀತಿನೇ. ನಂತರ ಇಲ್ಲಿ ಒಣಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಈ ರೀತಿಯಾಗಿ ಮುರಿದು ಹಾಕೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಫ್ರೈ ಆಗ್ತಿರುತ್ತಲ್ವ, ನಾವು ಖಾರ ಏನು ರುಬ್ಬಿಟ್ಕೊಂಡಿರುವಂಥ ಗಟ್ಟಿ ಮಸಾಲೆ ಇರುತ್ತಲ್ಲ ಅದನ್ನ ನೀರು ಬಂಡೆ ತೊಳೆದಿದ್ದು ನೀರೆಲ್ಲ ಇರುತ್ತಲ್ಲ ಆ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡು ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸಪ್ಪೆಸರೆಲ್ಲ ಇರುತ್ತಲ್ಲ ಅದನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಹಾಕೊಳ್ತಾ ಇದ್ದೀನಿ. ಇಷ್ಟೇನೆ ಸ್ನೇಹಿತರೆ. ಮತ್ತೆ ನಿಮಗೆ ನೀರೆಲ್ಲ ಬೇಕಂದ್ರೆ ಖಂಡಿತವಾಗ್ಲೂ ಹಾಕೊಳಕ್ ಹೋಗ್ಬೇಡಿ, ಸಾಂಬಾರ್ ರುಚಿ ಹಾಳಾಗುತ್ತೆ. ನಿಮ್ಗೆ ಇನ್ನ ಬೇಕಂದ್ರೆ ಸ್ನೇಹಿತರೆ ಬಂಡೆ ಎಲ್ಲ ಇನ್ನೊಂದ್ಸಲ ತೊಳೆದು, ಬೇಕಂದ್ರೆ ಪಾತ್ರೆ ಮಿಕ್ಸಿಗೆ ಹಾಕೊಂಡಿರ್ತೀರ ಈ ರೀತಿ ಬಟ್ಲಲ್ಲಿ ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಕಂದ್ರೆ ತೊಳೆದು ಅದನ್ನ ಹಾಕೊಳ್ಳಿ ಸ್ನೇಹಿತರೆ. ಅಷ್ಟು ಬಿಟ್ರೆ ನೀರನ್ನ ಸೇರಿಸೋದಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಂತರ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಬೇಕಂದ್ರೆ ನಿಮಗೆ ಮೇಲಿಂದ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕೊಳ್ತೀವಿ ಅಂದರೆ ಹಾಕೊಳ್ಬೋದು ಸ್ನೇಹಿತರೆ, ಅದಕ್ಕೇನು ತೊಂದರೆ ಇಲ್ಲ. ನೋಡಿ ಈ ರೀತಿಯಾಗಿದೆ. ಈಗ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ಆರೋಗ್ಯಕರವಾದ ರುಚಿಯಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಕಾಯಿ ಅಲ್ಲಿ ಬೇಕಲ್ವಾ, ಅದಕ್ಕೆ ರುಬ್ಕೊಳ್ಳೋದಕ್ಕೆ ನಮ್ಮ ಕಲ್ಪತರ ನಾಡಿನ ತೆಂಗಿನಕಾಯಿ ಸ್ನೇಹಿತರೆ ಮೊನ್ನೆಯಿಂದ ಕಳಿಸಿದ್ರೆ, ನಿಮಗೆ ತೋರಿಸಿಲ್ಲಲ್ಲ, ತೋರಿಸ್ತೀನಿ ಸ್ನೇಹಿತರೆ. ತೆಂಗಿನಕಾಯಿ ಹಾಕೊಂಡಿದ್ದೀನಿ ತುರಿದ್ಬಿಟ್ಟು. ನಂತರ ಬೆಲ್ಲ, ಏಲಕ್ಕಿ ಎಲ್ಲದನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಏಲಕ್ಕಿ ಫಸ್ಟ್, ಲಾಸ್ಟಲ್ಲಿ ಏಲಕ್ಕಿ ಹಾಕೊಂಡ್ರು ನಡೆಯುತ್ತೆ ಸ್ನೇಹಿತರೆ. ತೆಂಗಿನಕಾಯಿನ ಫಸ್ಟ್ಗೆ ರುಬ್ಕೊಳ್ಬೇಕು, ಯಾಕಂದ್ರೆ ಬೇಗ ನುಣ್ಣಗಾಗೋದಿಲ್ವಲ್ಲ, ಹಾಗಾಗಿ ನೋಡಿ ಯಾವ ರೀತಿ ಬರ್ತಾ ಇದೆ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ಅಷ್ಟೇ, ಹೆಚ್ಚಿಗೆ ನೀರು ಸೇರಿಸ್ಕೊಳ್ಬಾರ್ದು. ಬೆಲ್ಲ ಹಾಕಿದ ನಂತರದಲ್ಲಿ ತಾನೇ ನೀರು ಆಗ್ಬಿಡುತ್ತೆ. ನೀರು ಚುಮ್ಕಿಸಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ಎಲ್ಲ ಸಿಡಿತು ಅಕ್ಕಪಕ್ಕದಲ್ಲಿ. ನೋಡಿ ಸ್ವಲ್ಪ ಸಿಡಿತಾ ಇದೆ, ಹೀಗೆ ಇರುತ್ತೆ ಸ್ನೇಹಿತರೆ. ಅದಕ್ಕೆ ನೀರು ಚುಮ್ಕಿಸ್ಕೊಳ್ಬೇಕಷ್ಟೇ, ಹೆಚ್ಚಿಗೆ ನೀರನ್ನು ಸೇರಿಸೋದಕ್ಕೆ ಹೋಗ್ಬಾರ್ದು. ಈಗ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಜಜ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಕೊರಳಲ್ಲೆಲ್ಲ ರುಬ್ಬಿದಾಗ ಅನುಕೂಲಗಳು ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ನಾವು ಶ್ರಮ ಪಡ್ಬೇಕಷ್ಟೇ. ಕಷ್ಟಪಟ್ಟರೆ ಖಂಡಿತವಾಗ್ಲೂ ಒಳ್ಳೆ ಆರೋಗ್ಯಕರವಾದ ರುಚಿಯಾಗಿರುವಂಥ ಅಡುಗೆ ರೆಡಿ ಆಗುತ್ತೆ. ಅದರಲ್ಲೂ ಚಟ್ನಿ ಎಲ್ಲ ಮಾಡಿದ್ದೀನಿ, ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅದರಲ್ಲಿ ನಮ್ಮ ತಂಗಿದು ಫೋನ್ ಮಾಡಿದಾಗ, ಅಕ್ಕ ನಿಮ್ಮ ಮನೇಲಿ ಕಲ್ಲು ಬೇರೆ ಇದೆಯಾ, ತುಂಬಾ ಚೆನ್ನಾಗಿ, ನನಗೆ ಬಾಯಲ್ಲಿ ನೀರು ಬರ್ತಿತ್ತಕ್ಕ ನೋಡಿದಾಗ ಅಂತೇಳಿ. ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಇದೇ ವಾತಾವರಣದಿಂದ ಬಂದಿರೋಲ್ವಾ, ಹಾಗಾಗಿ ಅದನ್ನ ನೋಡಿದಾಗ ಖಂಡಿತವಾಗ್ಲೂ ಬಾಯಲ್ಲೂ ನೀರು ಬರುತ್ತೆ, ತಿನ್ನಬೇಕನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಸಿಟಿಯಲ್ಲಿ ಇದ್ದು ಮಿಕ್ಸಿ ಈ ಥರ ಅಂತಂದವ್ರಿಗೆ ಅದರದ್ದು ರುಚಿ ಅಷ್ಟು ಸರಿ ಬರೋದಿಲ್ಲ, ಗೊತ್ತು ಇರೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ನಾವೆಲ್ಲದನ್ನು ಅನುಭವಿಸ್ಬೇಕು ಸ್ನೇಹಿತರೆ. ಎಷ್ಟು ರುಚಿಯಾಗಿ ಬರ್ತಾ ಇದೆ ನೋಡಿ. ಕಲ್ಲಿದೆ, ನಾನು ಒಂದು 2 ಸಲ ಏನೋ ತೋರಿಸಿರ್ಬೋದು ನಿಮಗೆ. ನಾವು ಕ್ವಾರ್ಟರ್ಸಲ್ಲಿ ಇದ್ದಾಗ ಸ್ನೇಹಿತರೆ ನಮಗೆ ಬೇಳೆ ಎಲ್ಲ ರುಬ್ಬೋದಕ್ಕೆ ಬೇಕು, ಮಿಕ್ಸಿ ಜಾರೆಲ್ಲ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಕಲ್ಲು ತೊಗೊಂಡು ಬಂದಿದ್ವಿ. ಆದರೆ ನಾನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ ಹೆಚ್ಚಿಗೆ. ಈಗಂತೂ ಈಗ ಪ್ರತಿದಿನ ಇದರಿಂದನೇ ಎಲ್ಲ ರುಬ್ಬಿ ಅಡುಗೆ ಮಾಡುವಂಥದ್ದು ಸ್ನೇಹಿತರೆ. 1-2 ದಿನ ಸ್ನೇಹಿತರೆ, ಯಾವುದೇ ಆಗಲಿ 1-2 ದಿನ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ ಅಂದರೆ ಖಂಡಿತವಾಗ್ಲೂ ಅಭ್ಯಾಸ ಆಗುತ್ತೆ. ನಾವು ಯಾವುದಕ್ಕೆ ಇದನ್ನು ಮಾಡ್ತೀವೋ ಅದೇ ರೀತಿ. ಈಗ ಇದನ್ನು ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಮಗೂ ಎಕ್ಸಸೈಸ್
ಎಕ್ಸಸೈಸ್ ಆದಂಗೆ ಆಗುತ್ತೆ, ಚೆನ್ನಾಗಿ ಕೈಗೆಲ್ಲ ಎಕ್ಸಸೈಸ್ ಆದಂಗೆ ಆಗುತ್ತೆ ಸ್ನೇಹಿತರೆ. ಚೆನ್ನಾಗಿರುತ್ತೆ. ಒಂದೆರಡು ದಿನ ಸ್ಟಾರ್ಟಿಂಗ್ ಅನ್ನಿಸ್ಬೋದು, ನಂತರದಲ್ಲಿ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಹಾಗೇನೆ ನಮ್ಮ ತಂಗಿ ಹೇಳ್ತಾ ಇದ್ಲು, ಅಕ್ಕ ನೀನು ಮಾಡಿದ್ ನೋಡಿ ನನಗೂ ಅನ್ನಿಸ್ತಾ ಇತ್ತು, ಹಾಗೇನೆ ಮಾಡಿದ್ದು ಅಂತ ಹೇಳ್ತಾ ಇದ್ಲು ಸ್ನೇಹಿತರೆ. ನೋಡಿ, ಒಬ್ರು ನೋಡಿದಾಗ ಖಂಡಿತವಾಗ್ಲೂ ಒಬ್ರಿಂದ ಒಬ್ರಿಗೆ ಅದು ಬರುತ್ತೆ, ಮನ್ಸಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲ ರುಬ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕೊಂಡು ಇದಕ್ಕೊಂದಕ್ಕೆ ಗಟ್ಟಿ ಬೇಕಂದ್ರೆ ಗಟ್ಟಿ ನೀವು ಒಂದು ಸಪ್ರೇಟ್ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ನೀರನ್ನ ಬೇಕಂದ್ರೆ ತೆಕ್ಕೊಳ್ಬೋದು ಸ್ನೇಹಿತರೆ. ನಾನು ಅವಾಗಿನ ಟೈಮಿಗೆ ಅಲ್ವಾ, ಹಾಗಾಗಿ ಏನು ಗಟ್ಟಿಯಾಗಿ ಎತ್ತಿಟ್ಕೊಳ್ತಾ ಇಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ತೊಳೆದು ಚೆನ್ನಾಗಿ ಅದ್ರೊಳಗಡೆನೆ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಅಡಿಗೆ ಯಾವ ರೀತಿ ಇತ್ತು, ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ಇಷ್ಟ ಆಗ್ತಾ ಇದೆಯಾ ಹೇಗೆ ಅಂತೇಳಿ. ಆದ್ರೆ ಒಬ್ರಿಗಾದ್ರೂ ಇಷ್ಟ ಆಗುತ್ತಲ್ಲ, ಅದಕ್ಕೆ ತುಂಬಾನೇ ಖುಷಿ ಸ್ನೇಹಿತರೆ. ಎಲ್ರನ್ನು ಮೆಚ್ಚಿಸೋದಿಕ್ಕಂತೂ ಖಂಡಿತ ಆಗೋದಿಲ್ಲ ಸ್ನೇಹಿತರೆ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗ್ದೇನೆ ಇರ್ಬೋದು ಸ್ನೇಹಿತರೆ. ಈ ರೀತಿಯಾಗಿರುತ್ತೆ, ಏನು ಮಾಡೋದಿಕ್ಕೆ ಆಗೋದಿಲ್ಲ. ಕಾಯಲ್ಲೆಲ್ಲ ರುಬ್ಕೊಡಿ ತಂತ್ರದಲ್ಲಿ ಇಲ್ಲಿ ಬಂದು ಹುರುಳಿ ಕಾಳನ್ನ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹುರುಳಿ ಕಾಳನ್ನ ಅದಕ್ಕೆ ಬೇಯಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅದಕ್ಕೆ ಬೆಂದ್ಬಿಟ್ರೆ ನಾವು ರುಬ್ಕೊಳ್ಳೋಕೆ ಸರಿ ಹೋಗುತ್ತೆ. ಹಾಗೇನೆ ಇದಕ್ಕೆ ರುಬ್ಕೊಳ್ಳೋ ಟೈಮಿಗೆ ನೀರೆಲ್ಲ ಹಾಕಿ ರುಬ್ಕೊಳ್ಬಾರ್ದು ಸ್ನೇಹಿತರೆ. ಹಾಗೇನೆ ರುಬ್ಕೊಳ್ಬೇಕು, ನೀರೆಲ್ಲ ತೆಗೆದು ಬೇಳೆ ನಾವು ಯಾವ ರೀತಿ ರುಬ್ಕೊಳ್ತೀವಲ್ವ ಅದೇ ರೀತಿಯಾಗಿ. ಹಾಗೆ ಇನ್ನೊಂದೇನಂದ್ರೆ, ನಮ್ಮ ತುಮಕೂರು ಹಾಗೆ ಚಿತ್ರದುರ್ಗ ಸ್ಪೆಷಲ್ ಅಂತಾನೆ ಹೇಳ್ಬೋದು. ತುಂಬಾನೇ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಮಾಡುವಂಥದ್ದು ಸ್ನೇಹಿತರೆ. ಪ್ರತಿಯೊಬ್ರು ಸಂಕ್ರಾಂತಿ ಹಬ್ಬದಲ್ಲಿ ಮಾಡೇ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ನನಗೆ ತುಂಬಾನೇ ಇಷ್ಟ, ಚಿಕನ್ ಇಂದನೂ ಊಟ ಮಾಡಿ ಇಷ್ಟ ಅಲ್ಲ, ಹಾಗಾಗಿ ಅದೇ ರೆಸಿಪಿಗಳು ನನ್ಗೆ ಇಷ್ಟ ಆಗುವಂಥದ್ದು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನು ಹೇಳ್ಬೇಕಂದ್ರೆ ಸ್ನೇಹಿತರೆ, ಹುರುಳಿ ಕಾಳು ಬಂದ್ಬಿಟ್ಟು ತುಂಬಾನೇ ಹೀಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಕೆಲವೊಬ್ರು ನಮಗೆ ತಿನ್ಬಿಟ್ರೆ ಆಗೋದಿಲ್ಲ, ಒಣ ಹುರುಳಿ ಕಾಳು ಈ ರೀತಿ ಸಾಂಬಾರೆಲ್ಲ ತಿಂದ್ರೆ ನಮಗೆ ತುಂಬಾ ಹೀಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಕೆಲವೊಬ್ರು ಪ್ರಕೃತಿ ಅವ್ರ ದೇಹದ ಇದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಮಗೇನು ಶೀತ ಹೆಚ್ಚಿಗೆ ಅಲ್ಲ, ಹಾಗಾಗಿ ನಮ್ಗೆ ಹೆಚ್ಚಿಗೆ ಇಷ್ಟ ಆಗುತ್ತೆ. ಇನ್ನು ನಮಗೆ ಜಾಸ್ತಿ ಉಷ್ಣ ಇದು ಬೇಕಂತ ಹೇಳ್ಬಿಟ್ಟು ಹಾಗಾಗಿ ಮಾಡ್ತಾನೆ ಇರ್ತೀನಿ. ನಾನಂತೂ ನೆನಪು ಮಾಡ್ಕೊಂಡೆ ಅಂದ್ರೆ ಖಂಡಿತವಾಗ್ಲೂ ಮಾಡ್ತಿರ್ತೀನಿ ಸ್ನೇಹಿತರೆ. ಅದ್ರಲ್ಲೂ ನನ್ನ ಮಗ ಬಂದ್ಬಿಟ್ಟು ಮೊಳಕೆ ಕಟ್ಟೋದಕ್ಕೆಲ್ಲ ಏನಂದ್ರೆ ಕಲ್ಲು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಆರಿಸ್ತಾ ಇರ್ತೀನಲ್ಲ, ಅವಾಗ ನೋಡಿ ಅದಕ್ಕೆ ನಾವು ರುಬ್ಕೊಳ್ಬೇಕು. ಈಗೆಲ್ಲ ಚೆನ್ನಾಗಿ ನುಣ್ಣಗಾಗಿದೆ ಸ್ನೇಹಿತರೆ. ಅಮ್ಮ ಹುರುಳಿಕಾಳು ಮುದ್ದೆ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾನೆ ಸ್ನೇಹಿತರೆ. ಅವನಿಗೆ ಇದೆಲ್ಲ ನಾವು ಮುದ್ದೆ ತರ ಹಿಂಗೆ ಕಟ್ತೀವಲ್ಲ ದುಂಡಿಗೆ, ಹಾಗಾಗಿ ಅವನಿಗೆ ಅದೇ ಮುದ್ದೆ ತರ ಕಾಣಿಸುದಲ್ವಾ, ಅದಕ್ಕೋಸ್ಕರ ಅಮ್ಮ ಮುದ್ದೆ ಮಾಡ್ತೀಯಾ ಹುರುಳಿಕಾಳು ಮುದ್ದೆ ಕೇಳೋದಕ್ಕೇನೆ ತುಂಬಾನೇ ಖುಷಿ ಆಗ್ಬಿಡುತ್ತೆ, ಮಾಡ್ಬಿಡ್ಬೇಕು ಅನ್ನಿಸ್ತಾ ಇರತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ನೀವು ಎಲ್ಲ ತಿನ್ನಿ, ನಿಮ್ಮ ಮಕ್ಕಳಿಗೂ ಎಲ್ಲ ಕೊಡಿ ಸ್ನೇಹಿತರೆ. ಇಂಥದ್ದೆಲ್ಲ ನಾ ಮಾಡ್ಕೊಂಡು ತಿನ್ನಿ, ಏನಕ್ಕೆ ಬೇಕ್ರಿ ಐಟಮ್ಸ್ ಅದು ಇದು ತಂದು ತಿಂದು ಯಾಕೆ ಆರೋಗ್ಯ ಹಾಳು ಮಾಡ್ಕೊಡ್ತೀರಾ, ನನಗೆ ಅನ್ಸುವಂಥದ್ದು ಅದೇನೆ ಸ್ನೇಹಿತರೆ. ನಿಮಗೆ ಅದು ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಮಾಡಿಕೊಂಡು ಕಾಯಿ ರಸ ಹಾಕೊಂಡ್ಬಿಟ್ಟು ಊಟ ಮಾಡುವಂಥದ್ದು. ಅದ್ರ ಜೊತೆಗೆ ಬೇಕಂದ್ರೆ ಸ್ವಲ್ಪ ಚಟ್ನಿ ಸ್ನೇಹಿತರೆ, ತೆಂಗಿನಕಾಯಿ ಚಟ್ನಿನೇ ಸೈಡ್ ಎಲ್ಲ ಇವಕ್ಕೆಲ್ಲ ಸ್ನೇಹಿತರೆ. ಬೇಕಂದ್ರೆ ಹೆಸರುಬೇಳೆ ಕೋಸಂಬರಿ ಅದು ಇದು ಪಲ್ಯ ಮಾಡ್ಕೊಳ್ಬೋದು, ಅದು ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಆದ್ರೆ ಸಿಂಪಲ್ ಆಗಿ ಚಟ್ನಿ ಇತ್ತು ಅಂದ್ರೆ ಊಟ ಸಖತ್ತಾಗಿರುತ್ತೆ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.